ಇನ್ನು ವೇದ ಅನ್ನತಕ್ಕಂಥದ್ದು ಆಗಲೇ ನಾನು ಹೇಳಿದೆ ಅಪೌರುಷೇಯ, ಇದು ಯಾರೋ ಬರೆದಿರ್ತಕ್ಕಂಥದ್ದಲ್ಲ ಅಥವಾ ಯಾವುದೋ ಒಂದು ಗ್ರಂಥದಲ್ಲಿದೆ ಅಂತ ಹೇಳಿ ಅರ್ಥ ಅಲ್ಲ. ಇದಕ್ಕೆ ಹೆಸರೇ ಶ್ರುತಿ. ವೇದಕ್ಕೆ ಇನ್ನೊಂದು ಹೆಸರು ಶ್ರುತಿ ಅಂತ. ಶ್ರುತಿ ಅಂದರೆ ಕೇಳತಕ್ಕಂಥದ್ದು, ಕಿವಿಯಿಂದ ನಾವು ಕೇಳಿ ಅದನ್ನು ಮನನ ಮಾಡಿ, ಶ್ರವಣ ಮನನ ನಿಧಿಧ್ಯಾಸನ ಅಂತೇಳಿ ಹೇಳ್ತಾರೆ. ವೇದ ಅನ್ನತಕ್ಕಂಥದ್ದು ನಾವು ಕಿವಿಯಿಂದ ಕೇಳಬೇಕು, ಅಂದರೆ ಗುರುವಿನ ಮುಖಾಂತರ ಬರಬೇಕು. ಅದು ನಮ್ಮ ಹಿಂದೂ ಧರ್ಮದ ಭದ್ರ ಬುನಾದಿ. ಅಂದರೆ ಗುರುವಿನಿಂದ ಬರತಕ್ಕಂಥ ಯಾವುದೇ ಆದರೂ ಕೂಡ ಒಂದು ಗುರು ಇರಬೇಕು. ಒಂದು ಗುರಿಯನ್ನು ತೋರಿಸ್ತಕ್ಕಂಥವನು ಗುರು ಅಂತೇಳಿ ಕರೆಸಿಕೊಳ್ತಾನೆ. ಈ ದಾರಿ ಚೆನ್ನಾಗಿಲ್ಲ, ಈ ದಾರಿ ಚೆನ್ನಾಗಿದೆ, ಈ ದಾರಿಯಲ್ಲಿ ಹೋಗು, ಈ ದಾರಿಯಲ್ಲಿ ಹೋದರೆ ಒಳ್ಳೆಯದಾಗುತ್ತೆ, ಈ ದಾರಿಯಲ್ಲಿ ಕಲ್ಲು ಮುಳ್ಳುಗಳಿದೆ, ಈ ದಾರಿ ದುರ್ಗಮವಾಗಿದೆ, ಈ ದಾರಿ ಸುಗಮವಾಗಿದೆ, ಇವೆಲ್ಲವನ್ನು ತೋರಿಸ್ತಕ್ಕಂಥವನು ಗುರು. ಆದ್ದರಿಂದ ಗುರುವು ಏನು ಹೇಳ್ತಾನೋ ಅದನ್ನು ಕಿವಿಯಿಂದ ಕೇಳಿ, ಅಂದರೆ ಶ್ರವಣವನ್ನು ಮಾಡಿ, ಅದನ್ನು ಮನನ ಮಾಡಿ, ಅದನ್ನು ಆವರ್ತಿ ಅಂದರೆ ಕಂಠಸ್ಥ ಮಾಡತಕ್ಕಂಥದ್ದು ಅಂತ, ಅದನ್ನು ನಿಧಿಧ್ಯಾಸನವನ್ನು ಮಾಡಬೇಕು. ವೇದ ಸುಮ್ಮನೆ ಹೇಳ್ತಕ್ಕಂಥದ್ದಲ್ಲ, ಅದರಲ್ಲಿ ಏನು ಹೇಳಿದ್ದಾರೆ, ಅದರ ಅರ್ಥ ಏನು, ಅದರ ಅಂತರಾರ್ಥ ಏನು, ಇವೆಲ್ಲವನ್ನು ನಾವು ತಿಳಿದುಕೊಂಡಾಗ ನಮ್ಮ ಧರ್ಮ ಅಂದರೆ ಏನು, ಮಾನವ ಕಲ್ಯಾಣಕ್ಕೆ ಹೇಳಿರ್ತಕ್ಕಂಥ ಯಾವುದೋ ಒಂದು ಜಾತಿಗೆ ಅಥವಾ ಯಾವುದೋ ಒಂದು ಪಥಕ್ಕೆ, ಯಾವುದೋ ಒಂದು ಪಂಗಡಕ್ಕೆ ಹೇಳಿರ್ತಕ್ಕಂಥದ್ದಲ್ಲ, ಮಾನವ ಕಲ್ಯಾಣಕ್ಕೆ. ನಮ್ಮ ಧರ್ಮವನ್ನು ಯಾರೇ ಅನುಸರಿಸಿದರೂ ಕೂಡ ಅವರೆಲ್ಲರೂ ಕೂಡ ಒಂದು ಕಲ್ಯಾಣ ಅಂದರೆ ಒಳ್ಳೆಯದೇ ಆಗುತ್ತೆ. ಯಾವುದೇ ಕಷ್ಟಗಳಿದ್ದರೆ ಕಷ್ಟಗಳು ನಿವಾರಣೆ ಆಗುತ್ತೆ, ಸಮಸ್ಯೆಗಳಿದ್ದರೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಆಧ್ಯಾತ್ಮಿಕತೆ ಬೇಕು ಅನ್ನತಕ್ಕಂಥವ್ರಿಗೆ ಆಧ್ಯಾತ್ಮಿಕತೆಯ ಒಂದು ಹೂರಣ ಅನ್ನತಕ್ಕಂಥದ್ದೇ ನಮ್ಮ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಸಿಗುತ್ತೆ. ಆದ್ದರಿಂದ ಇದೆಲ್ಲ ಎಲ್ಲಿ ಹೇಳಿದ್ದಾರೆ? ವೇದದಲ್ಲಿ ಹೇಳಿದ್ದಾರೆ. ವೇದದಲ್ಲಿ ನಾವು ಹೇಳಿದ್ದೆಲ್ಲ ನಾವು ಒಂದು ಈ ಜನ್ಮದಲ್ಲಿ, ಮಾನವ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಅದಕ್ಕೆ ವೇದವನ್ನು 4 ವಿಭಾಗವನ್ನು ಮಾಡಿದ್ದಾರೆ. ಅದನ್ನು ಮಾಡಿರ್ತಕ್ಕಂಥದ್ದು ವ್ಯಾಸರು. ಅಂದರೆ ಅವರಿಗೆ ಇನ್ನೊಂದು ಹೆಸರು ವೇದವ್ಯಾಸರು ಅಂಥೇಳಿ. ವೇದ ಎಲ್ಲ ಹಿಂದಿನ ಯುಗಗಳಲ್ಲಿ ಎಲ್ಲರೂ ಅಧ್ಯಯನ ಮಾಡ್ತಾಯಿದ್ರು. ಅಂದರೆ ಆಯಸ್ಸಿನ ಒಂದು ಪರಿಮಾಣ ಅನ್ನತಕ್ಕಂಥದ್ದು ಜಾಸ್ತಿ ಇತ್ತು. ಆದರೆ ಕಲಿಯುಗದಲ್ಲಿ ಅಷ್ಟೊಂದು ಇಲ್ಲದೇ ಇರುವುದರಿಂದ, ಸೀಮಿತವಾದಂತಹ ಆಯು ಪ್ರಮಾಣ ಇರುವುದರಿಂದ ವೇದವನ್ನು 4 ವಿಭಾಗವನ್ನು ಮಾಡಿ, ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅನ್ನತಕ್ಕಂಥದ್ದು. ಆಯಾ ವೇದಕ್ಕೆ ಸಂಬಂಧಪಟ್ಟಿರತಕ್ಕಂಥವರು ಋಗ್ವೇದದವರು ಋಗ್ವೇದವನ್ನು ಅಧ್ಯಯನ ಮಾಡಿ, ಯಜುರ್ವೇದದವರು ಯಜುರ್ವೇದವನ್ನು ಅಧ್ಯಯನ ಮಾಡಿ, ಸಾಮವೇದವನ್ನು ಅಧ್ಯಯನ ಮಾಡತಕ್ಕಂಥದ್ದು, ತಂತ್ರಶಾಸ್ತ್ರ ಪೂರಿತವಾಗಿರತಕ್ಕಂತಹ ಅಥರ್ವಣ ವೇದವನ್ನು ಅಧ್ಯಯನ ಮಾಡಿ, ಹೀಗೆ ಅವರವರಿಗೆ ಸಂಬಂಧಪಟ್ಟಂತೆ ಅವರು ಅಧ್ಯಯನವನ್ನು ಮಾಡಿದಾಗ ಅದರಲ್ಲಿ ವಿಶೇಷವಾದಂತಹ ಪ್ರಾವೀಣ್ಯತೆಯನ್ನು ಪಡೆಯುವುದಕ್ಕೆ ಸಾಧ್ಯ. ಎಲ್ಲರೂ ಎಲ್ಲವನ್ನು ಓದುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪಟುತ್ವವನ್ನು ಹೊಂದಿರ್ತಾರೆ.